ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವ್ಯಕ್ತಿ ಏಕಾಏಕಿ ಸತ್ತೇ ಹೋದ. ಕಳೆದ 1 ತಿಂಗಳಿಂದ ಚಿಕ್ಕೋಡಿಯ ದಿಯಾ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವ್ಯಕ್ತಿ ಏಕಾಏಕಿ ಸತ್ತೇ ಹೋದ. ಕಾರಣ ಕೇಳಿದರೆ ನೀವು ಕೂಡ ದಿಗ್ಭ್ರಮೆ ಪಡುತ್ತೀರಾ. ಅಂಕ್ಲಿ ಗ್ರಾಮದ ವ್ಯಕ್ತಿ ಬಾಳು ಕೊಕ್ಕೆ ಅದೇ ಅಂಕ್ಲಿ ಗ್ರಾಮದಲ್ಲಿ ಸಂಜೆ ಮದ್ಯಪಾನ ಮಾಡಿ ರಸ್ತೆ ಬದಿ ನಡೆದುಕೊಂಡು ಹೋಗುತ್ತಿದ್ದಾಗ ಬೈಕ್ ಅಪಘಾತವಾಗಿ ತಲೆಗೆ ಪೆಟ್ಟು ಬಿದ್ದಿತ್ತು. ಚಿಕ್ಕೋಡಿಯ ಪ್ರತಿಷ್ಠಿತ ದಿಯಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ 1 ವಾರ ಪೇಷಂಟ್ ಜೊತೆ ಇದ್ದ ಮನೆಯವರು ತದನಂತರ ಪೇಷಂಟ್ ಕಡೆಯಾಗಲಿ ಆಸ್ಪತ್ರೆ ಕಡೆಯಾಗಲಿ ಸರಿಯಾಗಿ ಬಾರದ ಕಾರಣ ದಿಯಾ ಆಸ್ಪತ್ರೆ MD ಡಾಕ್ಟರ್ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಪೇಷಂಟ್ ಕಡೆಯವರು ಯಾರಾದರೂ ಬಂದರೆ ವ್ಯಕ್ತಿ ಮರಣ ಹೊಂದಿದ್ದಾರೆ ಹೇಳಲು ಹೇಳಿದ್ದಾರೆ. ಆಮೇಲೆ ಹಾಸ್ಪಿಟಲ್ಗೆ ಬಂದ ಕೆಲ ಸಂಬಂಧಿಕರು ತಂದೆ ಸತ್ತೇ ಹೋದ ಎಂದು ಅಳುತ್ತಾ ಇದ್ದಾಗ ಸ್ಥಳೀಯ ಸುದ್ದಿಗಾರರಿಗೆ ಮಾಹಿತಿ ನೀಡಿ ಇವರು ಕೊಂದೇ ಬಿಟ್ಟಿದ್ದಾರೆ ಎಂದು ಹೇಳಿ ದುಃಖದ ಕಣ್ಣೀರು ಹಾಕಿದ್ದಾರೆ. ಇಷ್ಟು ದಿನ ಬಾರದ ನೀವು ಈಗ ತಂದೆ ಸತ್ತೇ ಹೋದ ಎಂದರೂ ಅಳುತ್ತೀರಲ್ಲ. ದಿಯಾ ಆಸ್ಪತ್ರೆಯ ಡಾಕ್ಟರ್ ಹೇಳಿದಾಗ ನಿಮ್ಮ ತಂದೆ ಬದುಕಿದ್ದಾರೆ, ನೀವು ಯಾರು ಆಸ್ಪತ್ರೆಗೆ ಬಾರದ ಕಾರಣಕ್ಕೆ ನಾವು ಸತ್ತೇ ಹೋಗಿದ್ದಾನೆ ಎಂದು ಹೇಳಿದೆವು. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವ್ಯಕ್ತಿ ಜೀವಂತವಾಗಿದ್ದು ತನ್ನ ಮನೆಗೆ ವಾಪಸ್ ಕರೆದುಕೊಂಡು ಹೋಗಿದ್ದಾರೆ.